ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ ಮಾಡಿದ್ದೀವಿ, ಜೊತೆಗೆ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲು ಕಾರಣಗಳೇನು ಎಂಬುದನ್ನು ಸಂಪೂರ್ಣವಾಗಿ ಇಂಚಿಂಚಾಗಿ ತಿಳಿಸಿಕೊಡಲಾಗುತ್ತದೆ. ನೋಡಿ ಬಂಧುಗಳೇ, ಇನ್ನೇನು ಇವಾಗ ಬರುತ್ತೆ ಪ್ರೈಸು. ಈಗೇನು ಮಾರ್ಕ್ ಮಾಡಿದ್ದೀವಿ ನಮ್ಮ ಲೆವೆಲ್ಗೆ ಬಂದರೆ ಮಾತ್ರ ನಾವು ಎಂಟ್ರಿಯನ್ನು ತೆಗೆದುಕೊಳ್ಳೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಎಂಟ್ರಿಯನ್ನು ತೆಗೆದುಕೊಳ್ಳುವುದಿಲ್ಲ. ನೋಡಿ, ಇವಾಗ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಆಲ್ರೆಡಿ. ಎಂಟ್ರಿನ ತೆಗೆದುಕೊಳ್ಳಲು ತಾಳ್ಮೆ ತುಂಬ ಮುಖ್ಯವಾಗುತ್ತೆ ಬಂಧುಗಳೇ, ತಾಳ್ಮೆ ಬೇಕಾಗುತ್ತೆ. ಓಕೆನಾ? ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣಗಳೇನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೋಡಿ, ವೆರಿ ಸಿಂಪಲ್ಲು, ನೋ ಕಾಂಪ್ಲಿಕೇಟೆಡ್. 31 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಮಾರ್ಕೆಟು. 31 ಪಾಯಿಂಟ್ಸ್ ರನ್ನಿಂಗಲ್ಲಿದೆ, 48 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ನೀವೇ ನೋಡಿ, ಲೈವ್ ಮಾರ್ಕೆಟು, ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಇದು ಲೈವ್ ಮಾರ್ಕೆಟ್ ರಿಪೋರ್ಟ್. ನೋಡಿ, ಇಲ್ಲಿ ಈ ಕ್ಯಾಂಡಲ್ಗಳನ್ನ ಅಬ್ಸರ್ವ್ ಮಾಡಿದ್ದೆ. ಓಕೆನಾ? ಈ ಕ್ಯಾಂಡಲ್ಗಳನ್ನ ಅಬ್ಸರ್ವ್ ಮಾಡಿದ್ದೆ. ಒಂದು ಎರಡನೇದು ಬಂದು ಇದು ಫಸ್ಟ್ನೇದು, ಒಂದು ಫಸ್ಟ್ನೇದು, ಎರಡನೇದು ನೋಡಿ ಈ ಲೆವೆಲ್ ಇದು ಎರಡನೇದು. ಇದು ತುಂಬ ಮುಖ್ಯವಾದದ್ದು ಬಂಧುಗಳೇ, ಎರಡೂ ಕೂಡ ತುಂಬ ಮುಖ್ಯವಾದದ್ದು. ನಾನು ಒಂದೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ನೇದು ಯಾವುದು? ಈ ಕ್ಯಾಂಡಲ್. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ನೇದು ನಾನು ನಿಮಗೆ ತೋರಿಸಿದ್ದೀನಲ್ಲ, ಪ್ರೈಸು ಇಲ್ಲಿಂದ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ನೋಡಿ, ಕ್ಯಾಂಡಲ್ಗಳನ್ನು ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ಟ್ರಾಂಗ್ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ನೋಡಿ, ಇಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ನೋಡಿ, ಇಲ್ಲಿ ಸ್ಟ್ರಾಂಗ್ ಆಗಿ ಬೈಯಿಂಗ್ ಆಕ್ಟಿವಿಟಿ ನಡೆದ ಮೇಲೆ, ಬೈಯರ್ಸ್ ಇದ್ಮೇಲೆ ಇಲ್ಲಿ ಪ್ರೈಸು ಮೇಲೆ ಹೋಗಬೇಕಾ ಬೇಡವಾ? ಹೋಗಿದೆಯಾ? ಇಲ್ಲ ಅಲ್ವಾ? ಅದೇ ರೀತಿ ಇಲ್ಲಿ ಸ್ಟ್ರಾಂಗ್ ಆಗಿ ಬೈಯಿಂಗ್ ಆಕ್ಟಿವಿಟಿ ಬಂದಿದೆ, ಕ್ಯಾಂಡಲ್ಗಳನ್ನು ಕೂಡ ನೋಡಿ. ಬಟ್ ಆದರೆ ಪ್ರೈಸ್ ಮೇಲೆ ಹೋಗ್ತಾ ಇಲ್ಲ. ಯಾಕೆ? ಏನಾಗಿದೆ ಇಲ್ಲಿ? ನೋಡಿ, ತುಂಬ ಮುಖ್ಯವಾದದ್ದು ಬಂಧುಗಳೇ. ಅನಾಲಿಸಿಸ್ ನೋಡಿ ಹೇಗಿದೆ ಅಂತ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಸಲ ಹೇಳ್ತೇನೆ. ನೋಡಿ, ತುಂಬ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ಇನ್ನೆಲ್ಲೂ ನಡೆದಿಲ್ಲ. ನೀವು ಇಲ್ಲೆಲ್ಲಾದರೂ ನೋಡಿ, ಎಲ್ಲೂ ಇಲ್ಲ. ಸೇಮ್ ಅದೇ ರೀತಿ ಇಲ್ಲೂ ಕೂಡ ನಡೆದಿದೆ. ನಡೆದಾದ್ಮೇಲೆ ಪ್ರೈಸ್ ಮೇಲೆ ಹೋಗ್ಬೇಕಲ್ವಾ? ಪ್ರೈಸ್ ಯಾಕೆ ಮೇಲೆ ಹೋಗ್ತಾ ಇಲ್ಲ? ಇಲ್ಲೂ ಕೂಡ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ಪ್ರೈಸ್ ಯಾಕೆ ಮೇಲೆ ಹೋಗ್ತಾ ಇಲ್ಲ? ಇದನ್ನು ಏನಂತ ಕರಿತೀವಿ ಅಂದರೆ ಫೇಕ್ ಬೈಯಿಂಗ್ ಮೂಮೆಂಟಮ್ ಅಂತ ಕರಿತೀವಿ. ಫೇಕ್ ಬೈಯಿಂಗ್ ಮೂಮೆಂಟಮ್. ಬೈಯಿಂಗ್ ಆಗೋ ಥರ ತೋರಿಸಿ ಪ್ರೈಸನ್ನು ಮೇಲೆ ತೆಗೆದುಕೊಂಡು ಹೋಗುತ್ತಿಲ್ಲ. ಇದನ್ನು ಟ್ರ್ಯಾಪಿಂಗ್ ಬೈಯಿಂಗ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಇಲ್ಲಿ ಆಲ್ ಬೈಯಿಂಗ್ ಆಕ್ಟಿವಿಟೀಸ್ನ ಬಿಗ್ ಪ್ಲೇಯರ್ಸು ಅಬ್ಸರ್ವ್ ಮಾಡಿದ್ದಾರೆ. ರೀಟೇಲ್ ಪೀಪಲ್ಲು ಬಂದು ಬೈ ಮಾಡಲಿ ಅಂತ ಹೇಳ್ಬಿಟ್ಟು ಬಿಗ್ ಪ್ಲೇಯರ್ಸು ಈ ಥರ ಕ್ಯಾಂಡಲ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಮಾರ್ಕೆಟಲ್ಲಿ. ಓಕೆನಾ? ಇಷ್ಟನ್ನ ಗಮನಿಸಿದೆ. ಇಲ್ಲಿ ಪ್ರೈಸ್ ಮೇಲೆ ಹೋಗಿಲ್ಲ, ಇಲ್ಲೂ ಮೇಲೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತು ಏನು ಮಾಡಬೇಕು ನಾವು? ಟ್ರೇಡ್ ಹೇಗೆ ಮಾಡಬೇಕು? ಟೆಕ್ನಿಕಲಿಯಾಗಿ ಯೋಚನೆ ಮಾಡಿದೆ. ಪ್ರೈಸ್ ಅಂತೂ ಮೇಲಕ್ಕೆ ಹೋಗಲ್ಲ, ಕೆಳಗಡೆ ಬಂದೇ ಬರುತ್ತೆ ಅನ್ನೋದನ್ನ ಅನಾಲಿಸಿಸ್ ಮಾಡಿ ಪ್ಲಾನ್ನ ಇಟ್ಕೊಂಡು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಯಾವ ಸ್ಟ್ರಾಟಜಿ ಮ್ಯಾಚ್ ಆಗಿದೆ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಮ್ಯಾಚ್ ಆಗಿದೆ. ಇಷ್ಟೇ ಬಂಧುಗಳೇ, ಇನ್ನೇನೂ ಇಲ್ಲ, ನೋ ಕಾಂಪ್ಲಿಕೇಟೆಡ್. ಇಷ್ಟನ್ನು ಅನಾಲಿಸಿಸ್ ಮಾಡಿ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. 83 ಪಾಯಿಂಟ್ಸ್ ನೋಡಿ, ನೀವೇ ಇಲ್ಲೇ ನೋಡಿ, 83 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್, 67 ಪಾಯಿಂಟ್ಸ್. ಓಕೆನಾ? ಈ ರೀತಿಯಾಗಿ ತಾಳ್ಮೆ ಇದ್ದುಕೊಂಡು ಟ್ರೇಡನ್ನು ಅನಾಲಿಸಿಸ್ ಮಾಡಿಕೊಂಡು ಟ್ರೇಡನ್ನು ಮಾಡಬೇಕಾಗುತ್ತದೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗಲು ಸಾಧ್ಯವಿಲ್ಲ. ನೋಡಿ, 86 ಪಾಯಿಂಟ್ಸ್ ಲೈವ್ ಮಾರ್ಕೆಟಲ್ಲಿ ರನ್ನಿಂಗ. ಟ್ರೇಡ್ ಮಾಡಲು ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ಟ್ರೇಡ್ ಮಾಡಲು ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಇದ್ಕೊಂಡು ನಾವು ಟ್ರೇಡ್ನ ಮಾಡಬೇಕಾಗುತ್ತೆ. ನೋಡಿ, 100 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್, 100 ಪಾಯಿಂಟ್ಸ್ ಲೈವಲ್ಲಿ. ಟಾರ್ಗೆಟ್ಗೋಸ್ಕರ ನಾನು ಏನು ಮಾಡ್ತೇನೆ? ತಾಳ್ಮೆಯಿಂದ ಕಾಯುತ್ತೇನೆ.
ಜೊತೆಗೆ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ನೋಡಿ. ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಗಮನಿಸಿ, ಇಲ್ಲಿ ಏನನ್ನು ಕೊಡಲಾಗಿದೆ ನೋಡಿ. 8 ಗಂಟೆ 46 ನಿಮಿಷಕ್ಕೆ ಚಾರ್ಟನ್ನು ಮಾರ್ಕ್ ಮಾಡಿ ಕೊಡಲಾಗಿದೆ ಬಂಧುಗಳೇ. ಗಮನಿಸಿ, ಇಲ್ಲಿ ಪ್ರತಿಯೊಬ್ಬರೂ ಗಮನಿಸಿ, ಚಾರ್ಟನ್ನು ಮಾರ್ಕ್ ಮಾಡಿ ಕೊಡಲಾಗಿದೆ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಲೈವ್ ಚಾರ್ಟನ್ನು ನೋಡಿ, ಇದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಟೈಮನ್ನು ಕೂಡ ಗಮನಿಸಿ, ಟೈಮನ್ನು ಕೂಡ ಇದೆ. ಯಾರ್ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಮಾರ್ಕ್ ಮಾಡಿ ಪ್ರತಿಯೊಂದನ್ನು ಕೊಡಲಾಗುತ್ತದೆ. ಯಾರಿಗಾದ್ರೂ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ 9980423938 ಈ ನಂಬರ್ಗೆ. ಓಕೆನಾ. ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ. ಈ ಥರ ಪ್ರತಿಯೊಂದನ್ನು ಕೂಡ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಡಲಾಗುತ್ತದೆ. ಬಂಧುಗಳೇ ಗಮನಿಸಿ, ಇಲ್ಲಿ ಇವಾಗ ಟೈಮನ್ನು ಗಮನಿಸಿ. ಪ್ರತಿಯೊಬ್ಬರೂ 12 ಗಂಟೆ 54 ನಿಮಿಷ ಆಗ್ತಾಯಿದೆ. ರಾತ್ರಿ 12 ಗಂಟೆ 54 ನಿಮಿಷ. ಇವಾಗ ನೋಡಿ 1382 ಪಾಯಿಂಟ್ ರನ್ನಿಂಗಲ್ಲಿದೆ. ಇನ್ನೇನು 1391 ಪಾಯಿಂಟ್ ರನ್ನಿಂಗಲ್ಲಿದೆ. ಆಲ್ರೆಡಿ 1 ಗಂಟೆ ಆಗೋದಕ್ಕೆ ಇನ್ನು ನಮಗೆ 6 ಮಿನಿಟ್ಸ್ ಬೇಕಾಗುತ್ತೆ. ನೀವೇನೇ ಲೈವ್ ಮಾರ್ಕೆಟಲ್ಲಿ ನೋಡಿ, ಇಲ್ಲಿ 6 ಮಿನಿಟ್ಸ್ ಬೇಕಾಗುತ್ತೆ. 1409 ಪಾಯಿಂಟು ಕಾಯ್ತಾ ಇದ್ದೀನಿ ಟಾರ್ಗೆಟ್ಗೋಸ್ಕರ. ಬಟ್ ಆದರೆ ಟಾರ್ಗೆಟ್ ಬಂದಿಲ್ಲ ನೋಡಿ. 1444 ಪಾಯಿಂಟ್ ಬಂದಗಳೇ ಇವಾಗ ನನ್ನ ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಓಕೆನಾ. 1444 ಪಾಯಿಂಟ್ಗೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಏನಕ್ಕೆ ಅಂದರೆ ಸಿಂಪಲ್, ಈ ಒಂದು ಟ್ರೇಡನ್ನು ತೆಗೆದುಕೊಂಡಿದ್ದು 8 ಗಂಟೆ ಹತ್ತತ್ರ, ಐ ಥಿಂಕ್ 8 ಗಂಟೆ ಹತ್ತತ್ರ. ಅಲ್ಲಿಂದ ಮಾರ್ಕೆಟ್ನ ವಾಚ್ ಮಾಡ್ತಾನೇ ಇದ್ದೀನಿ. ಬಟ್ ಆದರೆ ಟಾರ್ಗೆಟು ನಿಧಾನಕ್ಕೆ ಬರ್ತಾ ಇದೆ. ಪ್ರೈಸ್ ಬಂದು ನಿಧಾನಕ್ಕೆ ಬರ್ತಾ ಇದೆ. ಇನ್ನೂ ಪ್ರೈಸು ಇನ್ನೂ ಹಾಲ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನೈಟ್ ಅಲ್ವಾ, ಹಾಲ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ ಕಾರಣ ನಾನಿಲ್ಲಿ ಎಲ್ಲ ಪೊಸಿಷನನ್ನು ಇಲ್ಲಿ ಕ್ಲೋಸ್ ಮಾಡಲಾಗಿದೆ. ಓಕೆನಾ. ಸಿಂಪಲ್ ಬಂಧುಗಳೇ, ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ರೆ ಯಾವ ಥರ ರಿಸಲ್ಟನ್ನು ಕೊಡುತ್ತೆ ಅನ್ನೋದಕ್ಕೆ ಇದೊಂದು ನಿಮಗೆ ಎಕ್ಸಾಂಪಲ್. ಯೋಚಿಸಿ ನೀವೇ. ಇಲ್ಲಿ ನಾನೇನಾದರೂ ಸೆಲ್ ಮಾಡಲಿಲ್ಲ ಅಂದಿದ್ರೆ, ಈ ಪಾಯಿಂಟಲ್ಲಿ ನಾನೇನಾದರೂ ಸೆಲ್ ಮಾಡಲಿಲ್ಲ ಅಂದರೆ ಇಲ್ಲೋಗ್ಬಿಟ್ಟು ಸೆಲ್ ಮಾಡೋಕ್ಕಾಗ್ತಾಯಿತ್ತು? ಯಾವುದೇ ಕಾರಣಕ್ಕೂ ಇಲ್ಲ. ಈ ಒಂದು ಟ್ರೇಡಲ್ಲಿ ನಮಗೆ 1444 ಪಾಯಿಂಟ್ ಬಂದಿದೆ.
ರಿಸ್ಕ್ ಎಷ್ಟಿದೆ ಗಮನಿಸಿ, ಇಲ್ಲಿ 311 ಪಾಯಿಂಟ್ ಇದೆ ರಿಸ್ಕ್. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿ. ಈ ಒಂದು ಟ್ರೇಡಲ್ಲಿ ನಮಗೆ 1:5 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಅಂತ ಹೇಳ್ತಾ ಈ ಒಂದು ಅದ್ಭುತವಾದೊಂದು ಲೈವ್ ಸೆಷನ್ ಇಲ್ಲಿಗೆ ಕ್ಲೋಸ್ ಮಾಡಲಾಗುತ್ತದೆ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.